ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ ಕಾಟ ತಪ್ಪಲಿಲ್ವಂತೆ. ಬೆಂಗಳೂರಿನಿಂದ ಬಳ್ಳಾರಿ ಜೈಲ್ಗೆ ದರ್ಶನ್ ಶಿಫ್ಟ್ ಆಗಿದ್ರು ಕೂಡ ಒಂದರ ಮೇಲೊಂದು ಗಂಡಾಂತರ ಎದುರಾಗ್ತಾ ಇದೆ. ಬೆಂಗಳೂರು ಪೊಲೀಸರು ಬಳ್ಳಾರಿ ಜೈಲ್ಗೆ ಹೋಗ್ತಾ ಇದ್ದು ಕೊಲೆ ಆರೋಪಿ ದರ್ಶನ್ ಅನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಇದರ ಮಧ್ಯೆ ರಾಜಾತಿಥ್ಯ ಕೇಸ್ನಲ್ಲಿ ವಿಡಿಯೋ ಕಾಲ್ ಜಾಡು ಪತ್ತೆಗೆ ಹೊರಟಂತ ಖಾಕಿಗೆ ಅಚ್ಚರಿಯ ಅಂಶಗಳು ಬಯಲಾಗ್ತಾ ಇದೆ. ಶನಿ ಕೊಲೆ ಆರೋಪಿ ದರ್ಶನ್ಗೆ ಒಂದ್ ರೀತಿ ಶನಿ ಕಾಟ ಶುರುವಾದಂತಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು ದರ್ಶನ್ಗೆ ನೆಮ್ಮದಿ ಇಲ್ಲವಾಗಿದೆ. ರಾಮೇಶ್ವರಕ್ಕೆ ಹೋದ್ರೂ ಶನೀಶ್ವರನ ಕಾಟ ತಪ್ಪಲಿಲ್ಲ ಅನ್ನುವಂತೆ ಬೆಂಗಳೂರು ಪೊಲೀಸರು ದಾಸನ ವಿಚಾರಣೆಗೆ ಬಳ್ಳಾರಿಗೂ ಬರ್ತಿದ್ದಾರೆ. ಜೈಲಿನಲ್ಲಿ ದರ್ಶನ್ ಟೀ ಪಾರ್ಟಿ, ವಿಡಿಯೋ ಕಾಲ್ ಸಂಬಂಧ ಕರ್ನಾಟಕ ಕಾರಾಗೃಹ ಕಾಯ್ದೆ 42 ಅಡಿ 3 ಕೇಸ್ ದಾಖಲಾಗಿವೆ. ದರ್ಶನ್, ಕುಳ್ಳಸೀನಾ, ನಾಗಾ ಮತ್ತು ನಾಗರಾಜ್ ಈ 4 ಮೇಲೂ ಕೇಸ್ ದಾಖಲಾಗಿವೆ. ಹಾಗಾಗಿ ತನಿಖೆಗಾಗಿ ಬಳ್ಳಾರಿ ಜೈಲಿಗೆ ಬೆಂಗಳೂರು ಪೊಲೀಸ್ ತನಿಖಾಧಿಕಾರಿಗಳು ಇಂದು ಅಥವಾ ನಾಳೆ ಆಗಮಿಸಲಿದ್ದಾರೆ. 2 ಎಫ್ಐಆರ್ನಲ್ಲಿ ದರ್ಶನ್ A1, ಹಾಗಾಗಿ ದರ್ಶನ್ ಹೇಳಿಕೆ ದಾಖಲಿಸಿಕೊಂಡು ನಾಗನ ವಿಚಾರಣೆ ನಡೆಸಲಾಗುತ್ತಂತೆ. ಬಳಿಕ ಪ್ರಕರಣದಲ್ಲಿ ಖಾಕಿ BNS ಸೆಕ್ಷನ್ ಸೇರಿಸುವ ಸಾಧ್ಯತೆಯೂ ಇದೆ. ಇದರ ಮಧ್ಯೆ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಅವರು ರಾಜಾತಿಥ್ಯ ಕೇಸ್ ತನಿಖೆಯ ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದ್ದಾರೆ. ದರ್ಶನ್ ಮತ್ತು ನಾಗನ ಫೋಟೋವನ್ನ ತೆಗೆದಿದ್ದು ಬೇಕರಿ ರಘು ಸಹಚರನಾಗಿರುವ ವೇಲು. ಈತ ಬೇಕರಿ ರಘು ಅಣತಿಯಂತೆ ಇಬ್ಬರ ಫೋಟೋ ತೆಗೆದಿದ್ದ. ಪೊಲೀಸ್ ತನಿಖೆ ವೇಳೆ ಫೋಟೋ ಕಹಾನಿ ಬಯಲಾಗಿದೆ. ಇದಕ್ಕಾಗಿ ವೇಲು ನಕಲಿ ಸಿಮ್ ಬಳಸಿ ಮೊಬೈಲ್ನಿಂದ ಫೋಟೋ ತೆಗೆದಿದ್ದಂತೆ. ಅದರಲ್ಲಿ ಒಂದು ಫೋಟೋವನ್ನ ತನ್ನ ಪತ್ನಿಗೆ ಕಳುಹಿಸಿದ್ದ ವೇಲು ಮತ್ತೊಂದು ಗಣ್ಯರೊಬ್ಬರಿಗೆ ಫಾರ್ವರ್ಡ್ ಮಾಡಿದ್ದ. ಏನೋ ದರ್ಶನ್ ವಿಡಿಯೋ ಕಾಲ್ ಗುಟ್ಟನ್ನ ಪೊಲೀಸರು ಕೆದಕಿದ್ದಾರೆ. ಅವತ್ತು ಧರ್ಮನ ಬರ್ತ್ಡೇ ಇತ್ತು. ಅದರ ನಿಮಿತ್ತ ಜೈಲಿನಿಂದಲೇ ಮೊದಲು ಸತ್ಯನಿಗೆ ವಿಡಿಯೋ ಕಾಲ್ ಮಾಡಿದ್ದ ಧರ್ಮ ಸತ್ಯನ ಜೊತೆ ಮಾತನಾಡುವಂತೆ ನಟ ದರ್ಶನ್ಗೂ ತಿಳಿಸಿದ್ದ. ಅಲ್ಲದೆ ದರ್ಶನ್ ಕಡೆ ಮೊಬೈಲ್ ತಿರುಗಿಸಿದ್ದು ಕೂಡ ರೌಡಿ ಶೀಟರ್ ಧರ್ಮನೇ. ವಿಡಿಯೋ ಕಾಲ್ನಲ್ಲಿ ಆರೋಪಿ ದರ್ಶನ್, ಸತ್ಯ ಮಾತುಕತೆ ನಡೆಸಿದ್ರು. ಆದರೆ ಪರಪ್ಪನಗ್ರಹಾರದಲ್ಲಿ ಕೆಲ ಸಮಯ ಜಾಮರ್ ವೀಕ್ ಮಾಡೋ ವೇಳೆ ಫೋನ್ ವಿಡಿಯೋ ಕಾಲ್ ಸಂಭಾಷಣೆ ನಡೆದಿದೆ ಅನ್ನೋದನ್ನ ತನಿಖೆ ವೇಳೆ ಖಾಕಿ ಪತ್ತೆ ಹಚ್ಚಿದೆ. ಇಷ್ಟಕ್ಕೆ ನಿಲ್ಲಿಲ್ಲ. ಇಡೀ ರಾಜಾತಿಥ್ಯ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದ ಮತ್ತಷ್ಟು ಸಿಬ್ಬಂದಿ ಅಧಿಕಾರಿಗಳಿಗೂ ಸಂಕಷ್ಟ ಎದುರಾಗಲಿದೆ. ಜೈಲಿನೊಳಗೆ ಕಾಸ್ಟ್ಲಿ ಬ್ರಾಂಡೆಡ್ ಶೂಗಳು, ಪ್ಯಾಕ್ಗಳಲ್ಲೇ ಸಿಗರೆಟ್ಗಳನ್ನ ಝೊಮ್ಯಾಟೊ ಮೂಲಕ ಆರ್ಡರ್ ಮಾಡಿ ತರಿಸಿಕೊಳ್ಳುವುದು ತನಿಖೆಯಲ್ಲಿ ಖಾಕಿ ಬಯಲು ಮಾಡಿದೆ. ಸಿಸಿಬಿ ರೇಡ್ ವಿಚಾರ ಜೈಲಿನಲ್ಲಿದ್ದ ರೌಡಿ ಶೀಟರ್ ಸಿಬ್ಬಂದಿ ಮತ್ತು ಹಿರಿಯ ಅಧಿಕಾರಿಗಳಿಗೆ ಮೊದಲೇ ಲೀಕ್ ಆಗಿತ್ತೆಂಬ ಮಾಹಿತಿ ಬಯಲಾಗಿದೆ. ಅದಕ್ಕಾಗಿಯೇ ಹಿಂದಿನ ದಿನವೇ ಪರಪ್ಪನ ಅಗ್ರಹಾರ ಸಿಬ್ಬಂದಿ ಮೇಲಾಧಿಕಾರಿಗಳು ಸಿಸಿಬಿ ರೇಡ್ ಬಗ್ಗೆ ಅಲರ್ಟ್ ಆಗಿದ್ರಂತೆ. ಗೃಹ ಸಚಿವರನ್ನ ಭೇಟಿಯಾದ ತನಿಖಾಧಿಕಾರಿ ಎಸಿಪಿ ಚಂದನ್. ರೇಣುಕಾಸ್ವಾಮಿ ಕೊಲೆ ಕೇಸ್ ಸೋಮವಾರ ಚಾರ್ಜ್ ಶೀಟ್ ಸಲ್ಲಿಕೆ. ಮತ್ತೊಂದೆಡೆ ಪರಪ್ಪನ ಅಗ್ರಹಾರ ಜೈಲಿನ ರಾಜಾತಿಥ್ಯ ಕೇಸ್ಗೆ ಸಂಬಂಧಿಸಿದಂತೆ ಎಸಿಪಿ ಚಂದನ್ ಅವರು ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ. ದಾಖಲೆಗಳ ಸಮೇತ ಭೇಟಿಯಾಗಿ ತನಿಖೆಯ ಪ್ರಗತಿ ಬಗ್ಗೆ ಸಚಿವರಿಗೆ ಮಾಹಿತಿ ನೀಡಿದ್ದಾರೆ. ಸೋಮವಾರ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪ ಪಟ್ಟಿ ಸಲ್ಲಿಸಲು ಸಿದ್ಧತೆ ಖಾಕಿ ನಡೆಸಿದೆ. ಮತ್ತೊಂದೆಡೆ ಚಾರ್ಜ್ ಶೀಟ್ ಸಿದ್ಧವಾಗಿದ್ದು ಎಸ್ಪಿಪಿ ಪರಿಶೀಲಿಸುತ್ತಿದ್ದಾರೆ ಅಂತ ಪೊಲೀಸ್ ಕಮಿಷನರ್ ವಿ ದಯಾನಂದ್ ಹೇಳಿದ್ದಾರೆ. ಚಾರ್ಜ್ ಶೀಟ್ ರೆಡಿಯಾಗಿದೆ. ಎಲ್ಲ ವರದಿಗಳು ಕೈ ಸೇರಿದ್ದಾವೆ. ಕೆಲವೊಂದು ವರದಿಗಳು ಇನ್ನೂ ಬಾಕಿ ಇದ್ದಾವೆ. ಆದರೆ ನಮಗೆ 90 ದಿವಸಗಳ ಒಳಗಾಗಿ ಈ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗಿರೋದ್ರಿಂದ ಈಗಾಗಲೇ ನಮ್ಮಲ್ಲಿರ್ತಕ್ಕಂಥ ಸಾಕ್ಷಿ ಆಧಾರಗಳು, ಭೌತಿಕ ಸಾಕ್ಷಿಗಳಿರ್ಬೋದು, ತಾಂತ್ರಿಕ ಸಾಕ್ಷಿಗಳಿರ್ಬೋದು ಅಥವಾ ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು, ಇವೆಲ್ಲದರ ಆಧಾರದ ಮೇಲೆ ಈಗಾಗಲೇ ನಾವು ಅಂತಿಮ ವರದಿಯನ್ನು ತಯಾರಿಸಿದ್ದೇವೆ. ಅದು ಒಂದಾದ ಮೇಲೆ ಒಂದರಂತೆ ಸಂಕಷ್ಟಗಳನ್ನು ಎದುರಿಸುತ್ತಿರುವ ದರ್ಶನ್ ಅಂದಹಾಗೆ ಕಟಕಟಿಯಲ್ಲಿ ಎದುರಿಸ್ತಾರಾ ನೋಡಬೇಕು. ಬ್ಯೂರೋ ರಿಪೋರ್ಟ್ TV9.